ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಇದು 500 ಸಿಟಿಯ ಸ್ಟ್ರೈಪ್ಸ್ ಅನ್ನೋ ಏರಿಯಾ. ಇದು ಫಿಲಿಪ್ಸ್ ಕಂಪನಿಗಳು ಇಲ್ಲಿ 1916ರಿಂದ ಕಂಪನಿಗಳ ಜಾಗ ಆಗಿತ್ತು. ಇದು ಫಿಲಿಪ್ಸ್ ಕಂಪನಿಯ ಜಾಗ ಆಗಿತ್ತು. ಇಲ್ಲಿ ಟಿ ವಿ, ರೇಡಿಯೋ ಹಾಗೆ ಫಿಲಿಪ್ಸ್ ಬಲ್ಬ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗ್ತಾ ಇತ್ತಂತೆ. 110 ವರ್ಷಗಳ ಹಿಂದಿಂದ ಇದ್ದಂತಹ ಫಿಲಿಪ್ಸ್ ಕಂಪನಿಯ ಜಾಗ. 1990ಯ ನಂತರ ಈ ಪ್ರಾಪರ್ಟಿನ ಅವರು ಫಿಲಿಪ್ಸ್ ಕಂಪ್ನಿನ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಈ ಪ್ರಾಪರ್ಟಿನ ಬೇರೆಯವರಿಗೆ ಸೇಲ್ ಮಾಡ್ತಾ ಹೋದರು. ಅಲ್ಲಿಂದ ಇಲ್ಲಿ ಈಗ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸು ಹಾಗೆ ರೆಸ್ಟೋರೆಂಟ್ಸು ಎಲ್ಲ ಬಂದುಬಿಟ್ರೆ ತುಂಬ ಎಕ್ಸ್ಪೆನ್ಸಿವ್ ಏರಿಯಾ. ಇದು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಹಾಗೆಯೇ ಈ ಏರಿಯಾದಲ್ಲಿ ಇದೊಂದು ಸ್ಕ್ವೇರ್ ಥರ ಇದೆಯಲ್ವ, ಈ ಓಪನ್ ಏರಿಯಾದಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಆ್ಯಕ್ಟಿವಿಟೀಸ್ ಅಂದರೆ ಇಲ್ಲಿ ಶೋಸು ಆ ಥರ ಎಲ್ಲ ತುಂಬ ನಡೀತಾ ಇರುತ್ತಂತೆ. ಹಾಗೆಯೇ ವೀಕೆಂಡ್ ಮಾರ್ಕೆಟ್ಸು ಎಲ್ಲ ಇಲ್ಲಿ ನಡೆಯುತ್ತೆ. ನಿಮಗೂ ಇದನ್ನೆಲ್ಲ ತೋರಿಸೋಣ ಅಂತ ನಾನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ. ನಾನು ಹೇಳಿದ್ದೆ ಅಲ್ವಾ, ನೆದರ್ಲ್ಯಾಂಡ್ಸಲ್ಲಿ ನಾನು ಯಾವ ಜಾಗ ನೋಡೋಕ್ಕೆ ಹೋದರೂ ನಿಮ್ಮೊಟ್ಟಿಗೂ ಹಂಚ್ಕೊಳ್ತೇನೆ ಅಂತ ಹೇಳಿದ್ದೆ. ಹಾಗಾಗಿ ನಾನು ಈ ಜಾಗನ ನಿಮಗೂ ತೋರಿಸೋಣ ಅಂತ ರೆಕಾರ್ಡಿಂಗ್ ಮಾಡಿದೆ. ನೀವು ನೋಡಿ ಬನ್ನಿ. ಹೇಳಿದ್ನಲ್ಲ, ಇದೆಲ್ಲ ಫಿಲಿಪ್ಸ್ ಕಂಪನಿಯ ಜಾಗ ಆಗಿತ್ತು. ಆಮೇಲೆ ಅವರು ಫಿಲಿಪ್ಸ್ ಕಂಪನಿನ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿದ ನಂತರ, ಬೇರೆಯವರಿಗೆ ಸೇಲ್ ಮಾಡಿದ ನಂತರ ದೊಡ್ಡ ದೊಡ್ಡ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಗಳೆಲ್ಲ ಬಂದಿದ್ದಾವೆ ಅಲ್ಲಿ. ನೋಡಿ, ಇವೆಲ್ಲ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಸ್, ಹಳೆಯ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಸ್. ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಅವು ಎಲ್ಲ ಈಗ ಹೋಟೆಲ್ಗಳು, ಬೇರೆ ಬೇರೆ ಶಾಪ್ಗಳು ಆಗಿ ಕನ್ವರ್ಟ್ ಆಗಿದೆ. ದೊಡ್ಡ ದೊಡ್ಡ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಗಳು ನೋಡಿ ಸಿಕ್ಕಾಪಟ್ಟೆ ಹೇಗಿದೆ ನೋಡಿ. ಅದು ಅಪಾರ್ಟ್ಮೆಂಟ್ ಫುಲ್ ಗ್ರೀನರಿ, ಗಿಡಗಳು ಎಲ್ಲ ಆಗಿ ತುಂಬ ಕಾಸ್ಟ್ಲಿಯೆಸ್ಟ್ ಅಪಾರ್ಟ್ಮೆಂಟ್ಸ್ ಈ ಪ್ಲೇಸಲ್ಲಿ ಇರುವಂಥದ್ದೆಲ್ಲ ಪರ್ಚೇಸ್ ಮಾಡೋಕ್ಕೆ ಸಾಮಾನ್ಯದವ್ರಿಗೆ ಸಾಧ್ಯ ಇಲ್ಲ. ನೋಡಿ, ಇದೆಲ್ಲ ಹಳೆ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಸು. ಅವುಗಳು ಎಲ್ಲ ಈಗ ಬೇರೆ ಬೇರೆ ಹೇಳಿದಾಗ ಶಾಪ್ಸ್ ಆಗಿದೆ. ಅಲ್ಲೊಂದು ಐಸ್ ಕ್ರೀಮ್ ಶಾಪ್ ಇದೆ ಫ್ರೆಂಡ್ಸ್. ನೋಡಿ, ಅದು ನಾನು ತೋರಿಸ್ತಾ ಇಲ್ಲ, ಪಿಂಕ್ ಕಲರ್ ಇದೆಯಲ್ಲ, ಅದು ಐಸ್ ಕ್ರೀಮ್ ಶಾಪು. ಎಷ್ಟು ಟೇಸ್ಟಿ ಐಸ್ ಕ್ರೀಮ್ ಅಂದರೆ ನಿಮಗೂ ನಾನು ತೋರಿಸ್ಕೊಡ್ತೀನಿ. ಅದನ್ನು ಬನ್ನಿ, ನಾವು ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಹೋದ್ವಿ. ಐಸ್ ಕ್ರೀಮ್ ಶಾಪ್ ಒಳಗಡೆನೂ ಅಷ್ಟೇ ಒಂದು ಪಿಂಕ್ ಥೀಮಲ್ಲಿ ನೋಡಿ ಎಲ್ಲ ಫ್ಲವರ್ಸು ಅದು ಇದು ಡೆಕೋರೇಟ್ ಮಾಡಿದ್ದಾರೆ. ನಮ್ಮ ಕಡೆ ಐಸ್ ಕ್ರೀಮ್ಸ್ ಇರುತ್ತೆ, ಎಲ್ಲ ನಮ್ಮ ಕಡೆಯಲ್ಲೂ ಇರುತ್ತೆ ಅಲ್ವಾ. ಐಸ್ ಕ್ರೀಮ್ ಇಲ್ಲ ಜಾಗ ಇಲ್ಲ, ಬಟ್ ಒಂದು ಅಷ್ಟು ಫ್ಲೇವರ್ಸ್ ಇರುತ್ತೆ. ಇಲ್ಲಿ ಅದು ಎಷ್ಟು ಫ್ಲೇವರ್ಸ್ ಗೊತ್ತಾ, ಅದು ಮತ್ತು ನ್ಯಾಚುರಲ್ ಆಗಿರುತ್ತೆ. ಅದಕ್ಕೆ ಈಗ ಹಣ್ಣು, ಈಗ ಸ್ಟ್ರಾಬೆರಿ ಅಂದರೆ ಸ್ಟ್ರಾಬೆರಿದೇ ಇರುತ್ತೆ, ರಾಸ್ಬೆರಿ ಅಂದರೆ ರಾಸ್ಬೆರಿಯಿಂದನೇ ಮಾಡಿರ್ತಾರೆ. ಎಸೆನ್ಸ್ ಎಲ್ಲ ಹಾಕಿ ಮಾಡುವಂಥದ್ದಲ್ಲ. ನಾವು ತೊಗೊಂಡಿದ್ದು ಹೇಸಲ್ನಟ್ ಐಸ್ ಕ್ರೀಮ್. ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಮತ್ತು ನಮ್ಮ ಕಡೆ ಕೋನ್ ಯಾವ ಕಲರ್, ಕ್ರೀಮ್ ಕಲರ್ ಇರುತ್ತೆ, ಬಿಸ್ಕೆಟ್ ಕಲರ್ ಇರುತ್ತಲ್ವ. ಇಲ್ಲಿ ಬ್ಲ್ಯಾಕ್ ಕಲರ್ ಕೋನು ತುಂಬ ಚೆನ್ನಾಗಿತ್ತು ಆಯಿತಾ. ಐಸ್ ಕ್ರೀಮ್ ತಿಂದು ಖುಷಿ ಪಟ್ಕೊಂಡು ನಿಮಗೂ ತೋರಿಸಿ, ಆಮೇಲೆ ನಾನು ಅಲ್ಲಿ ಸುತ್ತಮುತ್ತ ಎಲ್ಲ ಹತ್ತಿರ ಅಕ್ಕಪಕ್ಕ ಎಲ್ಲ ಓಡಾಡ್ತಾ ಜಾಗಗಳನ್ನೆಲ್ಲ ನೋಡ್ತಾ ಇದ್ವಿ. ಹಾಗೆ ಆ ಸ್ಕ್ವೇರ್ ತೋರಿಸಿದ್ನಲ್ಲ ನಿಮಗೂ, ಅಲ್ಲೂ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಏನೇನೋ ಇದೆ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಸಲ್ಲಿ ಶಾಪ್ಸ್ ಎಲ್ಲ ಆಗಿದಾವಲ್ಲ, ಒಂದಷ್ಟು ಈ ಗಿಫ್ಟ್ ಐಟಮ್ಸು, ಗ್ಲಾಸ್ ಐಟಮ್ಸು, ಲೈಟಿಂಗ್ ಇರುವಂತಹ ಶೋ ಪೀಸ್ಗಳು ಅಂಥದ್ದೆಲ್ಲ ತುಂಬ ಇರುವಂಥ ಶಾಪ್ ಎಲ್ಲ ಇತ್ತು. ಅದನ್ನೆಲ್ಲ ಒಂದು ರೌಂಡ್ ಹೀಗೆ ನೋಡ್ತಾ ಏನೇನಿದೆ ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ. ಹಾಗೆ ಮುಂದೆ ಹೋಗುವಾಗಲೂ ಅಷ್ಟೇ, ನಾನು ನಿಮಗೆ ಹೇಳ್ತಾ ಇರ್ತೀನಲ್ವ, ಇಲ್ಲಿ ಎಲ್ಲ ಕಡೆ ಹಸಿರು ಜಾಸ್ತಿ, ಗಿಡ ಮರಗಳನ್ನೊಂದು ಬೆಳೆಸಿರ್ತಾರೆ, ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಅಲ್ಲಿ ಹೋಗುವಾಗ ಏನೋ ಡಚ್ಚಲ್ಲಿ ಬರ್ಕೊಂಡಿತ್ತು, ನನಗೇನು ಓದಕ್ಕೆ ಬರಲಿಲ್ಲ. ಇಂಗ್ಲೀಷ್ ಲೆಟರ್ಸೇ ಡಚ್ಚಲ್ಲಿ, ಬಟ್ ವರ್ಡ್ಸ್ ನಮಗೆ ಅರ್ಥ ಆಗಲ್ಲ. ಅವರದ್ದು ಲಿಪಿ ಅಕ್ಷರಗಳು ಇಂಗ್ಲೀಷ್ ಸ್ಪೆಲ್ಲಿಂಗೇ ಇರುತ್ತೆ, ಬಟ್ ಬೇರೆ ಬೇರೆ ಶಬ್ದಗಳಿರುತ್ತೆ, ನಂಗೆ ಗೊತ್ತಾಗಲ್ಲ. ನೋಡಿ, ಇದೆಲ್ಲ ರೆಸ್ಟೋರೆಂಟ್ಗಳು. ರಾತ್ರಿ ಆಯ್ತಂದರೆ, ಇದು ರಾತ್ರಿನೇ ಆಗ್ತಾ ಬಂದಿತ್ತು, 7:30 ಗಂಟೆ ಆಗಿತ್ತು, ಆದರೆ ಅಲ್ಲಿನೂ ರಾತ್ರಿ ಆಗಲಿಲ್ಲ ಅಲ್ವಾ, ನಿಧಾನ ಅಲ್ವಾ, ಈಗ ಹಗಲು ದೊಡ್ಡದಲ್ವಾ. ಫುಲ್ಲು ರೆಸ್ಟೋರೆಂಟ್ಗಳು, ಆಮೇಲೆ ಜನ ತುಂಬಿ ಬಿಟ್ಟಿರ್ತಾರೆ ರಾತ್ರಿ ಕತ್ಲಾದ ಮೇಲೆ, ಆ ಥರ ತುಂಬಿರುತ್ತೆ. ಎಲ್ಲ ರೆಸ್ಟೋರೆಂಟ್ಗಳಾಗಿದ್ದಾವೆ. ನಾನು ಹೇಳಿದ್ನಲ್ಲ, ಹಸಿರು, ಹೇಗೆ ಹಸಿರಿದೆ ನೋಡಿ. ನನಗೆ ತುಂಬ ಖುಷಿಯಾಗೋದೇ ಅದಾಯ್ತಾ. ಎಲ್ಲಿ ನೋಡಿದರೂ ಹಸಿರು. ತೂಗಿ ತೂಗಿ ಮರಗಳೇ, ಇಳೆಗೆ ಇಳಿದವರಗಳೇ, ತೂಗಿ ತೂಗಿ ಮರಗಳೇ, ಇಳೆಗೆ ಇಳಿದವರಗಳೇ. ನೋಡಿ, ಇಲ್ಲಿ ಈ ಬಾಕ್ಸ್ ಇದೆಯಲ್ಲ, ಇದರಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಎಕ್ಸ್ಟ್ರಾ ಬುಕ್ಸು ಏನಿದ್ರು ತಂದು ಈ ಥರ ಇಡ್ಬೋದು. ಅದು ಅವ್ರಿಗೆ ಬೇಕಾದವರು, ಯಾರಿಗೆ ಯೂಸ್ ಇರುತ್ತೋ ಅವ್ರು ತೊಗೊಂಡು ಹೋಗ್ತಾರೆ. ಅದು ಅಲ್ಲಿ ಮಾತ್ರ ಅಲ್ಲ, ಎಲ್ಲ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲೂ ಮನೆಗಳ ಹತ್ರ ಆ ಥರ ಇದ್ದೇ ಇರುತ್ತಂತೆ. ನಿಮಗೆ ಎಕ್ಸ್ಟ್ರಾ ಇರುವಂತಹ ಬುಕ್ಸು ಇನ್ನೊಬ್ರಿಗೆ ಉಪಯೋಗ ಆಗಲಿ ಅಂತ ತೊಗೊಂಡೋಗಿ ಇಡುವಂಥದ್ದು. ಎಷ್ಟು ಒಳ್ಳೆಯ ಒಂದು ಕಾನ್ಸೆಪ್ಟ್ ಅಲ್ಲ ಅವೆಲ್ಲ. ನೋಡಿ, ನಾನು ಗಿಡ ಮರಗಳ ಹತ್ರ ಎಲ್ಲ ಹೋಗಿ ಅಲ್ಲಿ ಉದ್ದಕ್ಕೂ ವಾಕಿಂಗ್ ಮಾಡ್ತಾ ಇದ್ದೆ. ಎಷ್ಟು ಚಂದ, ಒಂದು ಕಡೆಯಿಂದ ಸೂರ್ಯನ ಬೆಳಕು ಬೀಳತ್ತೆ, ದಾರಿ ಮಧ್ಯದಲ್ಲಿ ಆ ಕಡೆ ಈ ಕಡೆ ಎಲ್ಲ ಹಸಿರು ಮರಗಳು, ನೋಡೋಕ್ಕೆ ಚಂದ ಅಲ್ಲ. ಅದೊಂದು ಹಾಡಿದೆಯಲ್ಲ, ನೀ ಬರುವ ದಾರಿಯಲಿ ಹಗಲು ತಂಪಾಗಿ, ಅದೇ ರೀತಿ ತಂಪಾದ ವಾತಾವರಣ, ಎಲ್ಲ ಹಸಿರು, ಅದರ ಮಧ್ಯೆ ನಡ್ಕೊಂಡು ಹೋಗುವಂತಹ ಖುಷಿ ಇದೆಯಲ್ಲ, ಅದನ್ನು ವರ್ಣಿಸೋಕ್ಕೆ ಸಾಧ್ಯ ಇದೆಯೇ? ಖಂಡಿತಕ್ಕೂ ಇಲ್ಲ. ಹೀಗೆ ಹೋದವಾಗ, ಖುಷಿ ಸಿಕ್ಕಿದವಾಗ ಜೀವನದಲ್ಲಿ ಪ್ರತಿ ಕ್ಷಣವನ್ನು ಅನುಭವಿಸಬೇಕು ಅನ್ನೋದು
ನನ್ನ ಒಂದು ಭಾವನೆ. ನೀವು ನನ್ನ ಥರನೇ ಯೋಚನೆ ಮಾಡ್ತೀರಿ ಅಂತ ನಾನು ತಿಳ್ಕೊಂಡೆ. ಹಾಗೆ ನನ್ನ ಮಗಳು ಮತ್ತು ಮೊಮ್ಮಗ ಅಲ್ಲಿ ಇಬ್ಬರು, ಮೊಮ್ಮಗಂಗೆ ಏನಾದರೂ ಒಂದು ಬೇಕಲ್ವಾ, ಅವನಿಗೂ ಖುಷಿ ಅಲ್ವಾ ಅದೆಲ್ಲ. ಬಾ ಅಮ್ಮ ನಾವು ಓಡೋಣ, ರನ್ ಮಾಡೋಣ ಅಂತ ಹೇಳ್ತಾ ಇದ್ದ. ಅಮ್ಮ ಮಗ ಅಲ್ಲಿ ರನ್ ಮಾಡಿಕೊಂಡು ಅಲ್ಲಿ ಓಡಿಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಳ್ತಾ ಇದ್ದರು. ನನಗೂ ಅದು ಖುಷಿ ಅಲ್ವ ನೋಡೋಕ್ಕೆ, ಅದಕ್ಕೆ ಅದನ್ನು ಒಂದು ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಹೀಗೆ ಸೂರ್ಯನ ಕಿರಣಗಳು ಹೀಗೆ ಬೀಳ್ತಾ ಇರುತ್ತೆ, ಹಾಗೆಯೇ ಹಸಿರು, ಅದರ ಮಧ್ಯ ಓಡಾಟ ಅಂದರೆ ಮನಸ್ಸಿಗೇನು ಖುಷಿ ಕೊಡುವಂಥದ್ದು. ಹಾಗೆ ಅಲ್ಲಿ ಸೈಕಲ್ಗಳು ತುಂಬ ಜಾಸ್ತಿ. ನೆದರ್ಲ್ಯಾಂಡ್ಸಲ್ಲಿ ಸೈಕಲಲ್ಲಿ ಓಡಾಡೋದು ತುಂಬ ಜಾಸ್ತಿ. ಈ ಕಂಟ್ರಿಗಳಲ್ಲೇ ಹಾಗೆ ಜಾಸ್ತಿ ಸೈಕಲ್ ಯೂಸ್ ಮಾಡ್ತಾರೆ ಜನ. ಪೊಲ್ಯೂಷನ್ ಫ್ರೀ, ನಿಮಗೆ ಎಲ್ಲಿ ಹೋದರೂ ಒಂಚೂರು ಪೊಲ್ಯೂಷನ್ ಸಿಗಲ್ಲ. ಇವೆಲ್ಲ ನೋಡಿ ಕಾಸ್ಟ್ಲಿಯೆಸ್ಟ್ ರೆಸಿಡೆನ್ಷಿಯಲ್ ಏರಿಯಾಗಳು, ಫ್ಲ್ಯಾಟ್ಸ್ ಎಲ್ಲ ಇದೆ ನೋಡಿ, ಎಲ್ಲ ಫ್ಲ್ಯಾಟ್ಸು. ಆ ಸಂಜೆ ಅಂತೂ ಶುಭ್ರವಾದ ಆಕಾಶ ಇತ್ತು. ಇಲ್ಲಾಂದರೆ ಇಲ್ಲಿ ವಾತಾವರಣ ಅರ್ಧ ಗಂಟೆಗೆ ಬದಲಾಗ್ತಿರುತ್ತೆ. ಮೋಡ ಆಗುತ್ತೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಪುನಃ ಮೋಡ ಆಗುತ್ತೆ, ಆ ಥರ ಇರುತ್ತಲ್ಲ. ಸಂಜೆ ಆದ ನಂತರ ನೋಡಿ 7:30 8 ಗಂಟೆ ಹತ್ತಿರ ಆಗ್ತಾಯಿತ್ತು. ಶುಭ್ರವಾದ ವಾತಾವರಣ, ಎಲ್ಲ ಕಡೆ ನೀಲಿ ಆಕಾಶ ಕಾಣ್ತಾ ಇದೆ ನಿಮಗೆ ಅಲ್ವಾ. ಇಂತಹ ಒಂದು ವಾತಾವರಣ ಸಿಕ್ಕಿಬಿಟ್ರಂತೂ ಕೇಳೋದೇ ಬೇಡ, ಅಷ್ಟು ಖುಷಿ ಇಲ್ಲಿ. ಆ ವಾತಾವರಣದಲ್ಲಿ ನಾವು ಒಂದು ರೌಂಡ್ ಹೊಡ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿಂದುಕೊಂಡು ಎಲ್ಲ ಜಾಗ ನೋಡಿಕೊಂಡು, ಲಾಸ್ಟ್ ಟೈಮ್ ಬಂದವಾಗಲೂ ನೋಡಿದ್ವಿ, ಆದರೆ ಅದೊಂಥರ ಖುಷಿ ಅಲ್ವಾ ಎಲ್ಲ ಕಡೆ ಹೋಗೋಕ್ಕೆ. ಆ ಥರ ತಿರುಗಾಡಿಕೊಂಡು ವಾಪಸ್ಸು ಮನೆಗೆ ಬಂದ್ವಿ ನಾವು. ನೋಡಿದ್ರಲ್ವಾ, ಇದೆಲ್ಲ ಓಲ್ಡ್ ಫಿಲಿಪ್ಸ್ ಕಂಪನಿಯ ಏರಿಯಾ. ಹೀಗೆಲ್ಲ ಹೇಳಿದ್ನಲ್ಲ, ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸು ಹಾಗೆ ರೆಸ್ಟೋರೆಂಟ್ಸ್ ಎಲ್ಲ ಆಗಿದೆ. ಇದು ತುಂಬ ಚೆನ್ನಾಗಿರುವಂತಹ ಏರಿಯಾ. ನೀವು ನೋಡಿ ಬಂದಲ್ವ ನನ್ನ ಜೊತೆ. ಬನ್ನಿ, ಒಂದು ಸಂಜೆ ಫಿಲಿಪ್ಸ್ ಜಾಗ ಎಲ್ಲ ನೋಡಿ ಬಂದ್ರಿ. ಇವತ್ತು ಸಂಜೆ ನಾವು ಬೌಲಿಂಗ್ ಮಾಡೋಕ್ಕೆ, ಆಟ ಆಡೋಕ್ಕೆ ಎಲ್ಲ ಮಾಲ್ಗಳಲ್ಲಿರುತ್ತಲ್ಲ ಆ ಥರದ್ದು ಮಗಳ ಮನೆ ಹತ್ತಿರ ಇತ್ತು. ಅಲ್ಲಿಗೆ ಹೋಗೋಣ ಬನ್ನಿ ಅಂತ ಹೇಳಿದ್ಲು. ನಾವು ಯಾವಾಗಲೂ ಬೆಂಗಳೂರಲ್ಲೂ ಮಾಲ್ಗಳಲ್ಲೆಲ್ಲ ನೋಡ್ತಾ ಇದ್ವಿ, ಬಟ್ ಯಾವತ್ತೂ ನಾವು ಆಟ ಆಡಿದ್ದಿಲ್ಲ. ಎಷ್ಟೊಂದು ಮಜಾ ಸಿಕ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ 1 ಗಂಟೆ ಬೌಲಿಂಗ್ ಮಾಡೋಕ್ಕೆ ಅವಕಾಶ ಇದೆ ಅದರಲ್ಲಿ. ತುಂಬ ಚೆನ್ನಾಗಿತ್ತು. ಒಂದೊಂದು ಸಲ ಒಂದಷ್ಟು ಬೀಳತ್ತೆ, ಒಂದೊಂದು ಸಲ ಬೀಳೋದಿಲ್ಲ. ಅಳಿಯ ಅಂತೂ ತುಂಬ ಚೆನ್ನಾಗಿ ಹಾಕ್ತಾ ಇದ್ದ. ಅವನು ಹೊಡೆದ್ರೆ ಎಲ್ಲನೂ ಒಂದೇ ಸಲಕ್ಕೆ ಬಿದ್ದುಬಿಡ್ತಾ ಇತ್ತು, ಅಷ್ಟು ಚೆನ್ನಾಗಿ. ಮೊಮ್ಮಗಂಗೂ ಸ್ಟೂಲ್ ಥರ ಇಟ್ಟು ಅದರ ಮೇಲೆ ನಿಲ್ಲಿಸಿ ಆಡ್ಸೋಕ್ಕಿರುತ್ತೆ, ಮಕ್ಕಳಿಗೆ ಹಾಕೋಕ್ಕಿರುತ್ತೆ. ಯಾಕಂದರೆ ಅವ್ರು ಚಿಕ್ಕವರಲ್ವ, ಅವನಿಗೆ ಅದನ್ನು ಬಾಲ್ಗಳು ಭಾರ ಇರುತ್ತಲ್ವ, ಎತ್ತಿ ಹಾಕೋಕ್ಕಾಗಲ್ಲ. ಹಾಗಾಗಿ ಒಂದು ಸ್ಟೂಲ್ ಥರ ಕೊಟ್ಟಿರ್ತಾರೆ, ಅದು ಜಾರ್ಬಂಡಿ ಥರ ಇರುತ್ತೆ, ಒಂಥರ ಸ್ಲೈಡ್ ಥರ. ಅದ್ರ ಮೇಲಿಂದ ಬಾಲ್ ಬಿಡಬೇಕು, ಅದು ಹೋಗುತ್ತೆ. ಆ ಥರ ಮೊಮ್ಮಗ ಆಟ ಆಡ್ದ, ತುಂಬ ಚೆನ್ನಾಗಿತ್ತು. ಆ ಸಂಜೆನಂತೂ ಫುಲ್ ನಾವು ಇದರಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ, ತುಂಬ ಖುಷಿ ಸಿಕ್ತು. ನಾವು ನಮ್ಮ ಜೀವನದಲ್ಲಿ ಯಾವತ್ತೂ ಆಟ ಆಡಿದ್ದಿಲ್ಲ ಈ ಬೌಲಿಂಗೆಲ್ಲ. ಅಲ್ಲಿ ಆಟ ಆಡಿ ತುಂಬ ಖುಷಿ ಸಿಕ್ತು ನೋಡಿ. ಮೊಮ್ಮಗ ಖುಷಿ ಪಡ್ತಾ ಇದ್ದಾನೆ, ಹಾಕ್ತಾ ಇದ್ದಾನೆ ಬಾಲನ್ನು. ಅದರಿಂದ ಜಾರಿಸಿ ಹಾಕುವಂಥದ್ದು ಮಕ್ಕಳಿಗೆ ಆ ಥರ ಇರುತ್ತೆ. ಹಾಗೆ 1 ಗಂಟೆ ಸುಮಾರು ಚಾನ್ಸ್ ಸಿಕ್ಕತ್ತೆ. ಒಂದೊಂದು ಸಲ ಬೀಳತ್ತೆ, ಒಂದೊಂದು ಸಲ ಬೀಳೋದಿಲ್ಲ. ಆದರೂ ಒಂದು ಮಜಾ ಅದು ಹೆವಿ ಇರುತ್ತೆ ಬಾಲ್ಗಳೆಲ್ಲ. ಅದನ್ನು ಎತ್ತಿ ಹಾಕೋದೇ ಒಂದು ಮಜಾ, ಅದೇ ಒಂದು ಖುಷಿಯಲ್ಲೇ ಆಟ ಆಡಿದ್ವಪ್ಪ, ಭಾರಿ ಖುಷಿ ಆಯಿತು. ಅಳಿಯ ಅಂತೂ ತುಂಬ ಚೆನ್ನಾಗಿ ಹಾಕ್ತಾಯಿದ್ದ, ತುಂಬ ಸ್ಟ್ರೆಂತಿಂದ ಸ್ಟ್ರಾಂಗಾಗಿ ನಾವು ಅದನ್ನು ಹಾಕಿದರೆ ಆ ಫೋರ್ಸಿಗೆ ಅದೆಲ್ಲ ಚೆನ್ನಾಗಿ ಬೀಳತ್ತೆ. ಇಲ್ಲ ಅಂದರೆ ನಮ್ಮದೆಲ್ಲ ಶಕ್ತಿ ಸಾಕಾಗಲ್ಲ, ಸ್ವಲ್ಪ ಬೀಳತ್ತೆ. ಎಷ್ಟು ಬೀಳತ್ತೋ ಅಷ್ಟು, ಅದೇ ಖುಷಿ ಅಲ್ವಾ, ಅದೇ ಒಂಥರ ಮಜಾ. ಹೀಗೆ 2 ಸಂಜೆನೂ ತುಂಬ ಎಂಜಾಯ್ ಮಾಡಿದ್ವಿ. ಹೊರಡಕ್ಕೆ ಹತ್ತಿರ ಆಯಿತು ಅನ್ನುವಾಗ ಈ ಥರ ಈವ್ನಿಂಗ್ ಟೈಮನ್ನು ಪಾಸ್ ಮಾಡಿದ್ದು ತುಂಬ ಖುಷಿಯೂ ಕೊಡ್ತು. ನಿಮಗೂ ತೋರಿಸೋಣ ಅದನ್ನು ಅನ್ನೋ ಒಂದು ದೃಷ್ಟಿಯಿಂದ ನಾನು ವಿಡಿಯೋ ಮಾಡಿದೆ. ತುಂಬ ಖುಷಿಲಿ ಕಳೆದ್ವಿ ಸಂಜೆ. ಆ ಫಿಲಿಪ್ಸ್ ಏರಿಯಾ ನೋಡಿಯೂ ತುಂಬ ಖುಷಿ ಆಯಿತು. ನೋಡಿ ಅಳಿಯ ಹೊಡೆದ ಎಷ್ಟು ಫೋರ್ಸಲ್ಲಿ ಹೊಡಿತಾನೋ, ನಾವು ಹೊಡೆದ್ರೆ ಎಲ್ಲ ಬಿದ್ದುಬಿಡತ್ತೆ. ಒಂದೊಂದು ಸಲ ಎಲ್ಲ ಬೀಳುತ್ತೆ, ಒಂದೊಂದು ಸಲ ಅಷ್ಟೊಂದು 1-2-3 ಉಳಿಯತ್ತೆ ರಿಂಗ್ಸ್ ಬಿಟ್ಟರೆ. ಇಲ್ಲ ಅಂದರೆ ಆ ಬಾಟಲ್ಸ್ ಥರ ಇರುವಂಥದ್ದು ತುಂಬ ಚೆನ್ನಾಗಿ ಆಡೋಕ್ಕಾಗತ್ತೆ. ನಿಮಗೂ ತೋರಿಸೋಣ ಅಂತ ಇವನ್ನೆಲ್ಲ ವಿಡಿಯೋ ಮಾಡಿದೆ. ಹೇಗೆ ಅನಿಸ್ತು ನಿಮಗೆ? ಖುಷಿ ಆಯಿತಾ? ನೋಡಿ, ಈ ಥರ ಶೂಗಳು ಇಟ್ಟಿರ್ತಾರೆ, ಯಾವ ಮಕ್ಕಳ ಸೈಜಿಂದ ತುಂಬ ಆ ಕಡೆನೂ ಇದೆ ಫುಲ್ಲು. ನಾವು ಹೋಗುವಾಗ ನಮ್ಮ ಶೂ ತೆಗೆದಿಟ್ಟು ಆ ಶೂ ಹಾಕ್ಕೊಂಡು ಹೋಗಬೇಕು, ವಾಪಸ್ ಬಂದು ಅಲ್ಲಿ ಇಟ್ಟು ವಾಪಸ್ ಹೊರಡುವಂಥದ್ದು. ಹೀಗಿತ್ತು ನಮ್ಮ ಸಂಜೆ, ಬೌಲಿಂಗ್ ಸಂಜೆ. ಹೇಗೆ ಅನಿಸ್ತು ನಿಮಗೆ? ಖುಷಿ ಆಯಿತಾ? ಎಲ್ಲ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಶ್ಯಾಮಲಾ ವ್ಲಾಗ್ಸನ್ನು ಇಷ್ಟಪಡುವವರು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ, ನಮಸ್ತೆ.